Hello dear students. This is another one preparation. ನಾನು ಹೇಳಿದ್ದೆ 2 compounds ಇದೆ preparations, potassium permanganate and then potassium dichromate ಅಂತ. potassium dichromate over and then oxidizing action also over. Same thing, preparation of potassium permanganate KMnO4 potassium permanganate preparation ಇದು. Step 1 ಏನಿದೆ ಅಂದ್ರೆ ಸ್ಟೆಪ್ 1 ಅಲ್ಲಿ ಪೈರಲೂಸೈಟ್ ಓರನ್ನ ಅಲ್ಲಿ ಯಾವ ತಗೊಂಡಿರ್ತಿದ್ವಿ, ಡೈಕ್ರೋಮೆಟಿಕ್ ಆದ್ರೆ ಕ್ರೋಮೈಟ್ ಓರನ್ನ ತಗೊಳ್ತಾ ಇದ್ವಿ. ಪೊಟ್ಯಾಷಿಯಂ ಪರ್ಮಾಂಗನೇಟಿಕ್ ಆದ್ರೆ ನಾವು ಪೈರಲೂಸೈಟ್ ಓರ ತಗೊಂತೀವಿ, MnO2 ಪೈರಲೂಸೈಟ್ ಓರ್ ತಗೊಳ್ತಿದೀವಿ, MnO2. Pyrolusite ore fused with KOH, potassium hydroxide, in presence of KNO3 it acts as an oxidizing agent. Oxidizing agent ಅಂದ್ರೆ ಏನು ಕೊಡುತ್ತೆ, ಇದು ಆಕ್ಸಿಜನ್ ಅನ್ನು ಕೊಡ್ತಾ ಇದೆ. ಹಾಗಾಗಿ ಡೈರೆಕ್ಟ್ ಆಗಿ ನಾನು KNO3 ಅಂತ ಬರ್ಕೊಂಡಲ್ಲ, ಡೈರೆಕ್ಟ್ ಆಗಿ O2 ನ ಬರ್ಕೊಂಡಿರ್ತೀನಿ. O2 give rise to potassium manganate K2MnO4 potassium manganate plus H2O ಇಷ್ಟನ್ನ ಕೊಡುತ್ತೆ. ನೋಡಿ, ಸ್ಟೆಪ್ 1 ಏನು ಹೇಳುತ್ತೆ ಅಂದ್ರೆ ಪೈರಲೂಸೈಟ್ ಓರ್ MnO2, ಪೈರಲೂಸೈಟ್ ಅಂದ್ರೆ MnO2 fused with KOH in presence of KNO3. KNO3 is acts as an oxidizing agent. That's why it will give oxygen. MnO2 fused with KOH in presence of A to formation of potassium manganate. This name is potassium manganate. K2MnO4 we call as potassium manganate plus H2O. ಓಕೆ, ಈ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆಯಾ, ಇದನ್ನ ಡೈರೆಕ್ಟ್ ಈ ತರ ಬರ್ಕೊಬೇಕು. ಆ ನಂತರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡೋದು ನಾನು ಆಲ್ರೆಡಿ ಹೇಳಿದ್ದೆ, ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಲ್ಲಿ ಫಸ್ಟ್ ಮೆಟಲ್ ಚೆಕ್ ಮಾಡಬೇಕು, ನೆಕ್ಸ್ಟ್ ಮೆಟಲ್ ಫಸ್ಟ್, ನೆಕ್ಸ್ಟ್ ನಾನ್ ಮೆಟಲ್, ನೆಕ್ಸ್ಟ್ ಆಕ್ಸಿಜನ್, ನೆಕ್ಸ್ಟ್ ಹೈಡ್ರೋಜನ್ ಚೆಕ್ ಮಾಡಬೇಕು. ಫಸ್ಟ್ ಮೆಟಲ್ ಚೆಕ್ ಮಾಡಿ. Mn ಮ್ಯಾಂಗನೀಸ್ ಎಷ್ಟಿದೆ, ಇಲ್ಲಿ 1 ಇದೆ. ರೈಟ್ ಸೈಡ್ ಅಲ್ಲಿ ಎಷ್ಟಿದೆ, ಇಲ್ಲಿ 1 ಇದೆ. ಓಕೆ, ನೆಕ್ಸ್ಟ್ ಮೆಟಲ್ ಯಾವುದು, ಪೊಟ್ಯಾಷಿಯಂ. ಇಲ್ಲಿ 1 ಇದೆ, ಇಲ್ಲಿ ಎಷ್ಟಿದೆ, 2 ಇದೆ. ಹಾಗಾಗಿ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ಹಾಕ್ಬೇಕು, 2 ಹಾಕ್ಬೇಕು. 2 ಹಾಕಿದೆ. ಓಕೆ, ನೆಕ್ಸ್ಟ್ ಮ್ಯಾಂಗನೀಸ್ ಆಯ್ತು, ಪೊಟ್ಯಾಷಿಯಂ ಆಯ್ತು. ನೆಕ್ಸ್ಟ್ ಯಾವುದು, ಆಕ್ಸಿಜನ್. ಆಕ್ಸಿಜನ್ ಎಷ್ಟಿದೆ ಲೆಫ್ಟ್ ಸೈಡ್ ಅಲ್ಲಿ, 2 plus 2 ಟೋಟಲಿ 6 ಆಕ್ಸಿಜನ್ಸ್ ಆಗಿದೆ ಲೆಫ್ಟ್ ಸೈಡ್ ಅಲ್ಲಿ. ರೈಟ್ ಸೈಡ್ ಅಲ್ಲಿ 4 plus 1 ಇದೆ. ರೈಟ್ ಸೈಡ್ ಅಲ್ಲಿ ಏನಾಗಬೇಕು, 6 ಆಗಬೇಕು. ಕಡಿಮೆ ಇದೆ, ಇಲ್ಲಿ 4 plus 1 5 ಇದೆ. ಲೆಫ್ಟ್ ಸೈಡ್ ಅಲ್ಲಿ ಆದ್ರೆ 6 ಇದೆ. ರೈಟ್ ಸೈಡ್ ಅಲ್ಲಿ 6 ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಇದನ್ನ ಕೋಎಫಿಷಿಯಂಟ್ 2H2O ತಗೊಂತೀನಿ. 2O plus 4 ಟೋಟಲಿ 6O ಆಗುತ್ತೆ. ಇನ್ನು ಯಾವಾಗ ಕೋಎಫಿಷಿಯಂಟ್ 2 ಹಾಕಿದೆ, 2 2s are 4 H ಆಗ್ಬಿಡ್ತು ರೈಟ್ ಸೈಡ್ ಅಲ್ಲಿ. ಲೆಫ್ಟ್ ಸೈಡ್ ಅಲ್ಲಿ H ಎಷ್ಟಿದೆ, ಓನ್ಲಿ ಎಷ್ಟಿದೆ, ಇಲ್ಲಿ 2 ಇದೆ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ 4H ಪ್ಲಸ್ ಅನ್ನ ತಗೊಂತೀನಿ. ಸರಿ, 4 ತಗೊಂತೀನಿ. 4 ತಗೊಂಡೆ. 4 ಇಲ್ಲಿ ಹಾಕಿದ ತಕ್ಷಣ ಮತ್ತೆ ಪೊಟ್ಯಾಷಿಯಂ ವೇರಿಯೇಷನ್ ಆಯ್ತು. ಲೆಫ್ಟ್ ಸೈಡ್ ಅಲ್ಲಿ ಪೊಟ್ಯಾಷಿಯಂ 4 ಇದೆ, ರೈಟ್ ಸೈಡ್ ಅಲ್ಲಿ ಮತ್ತೆ ಏನಾಗ್ತಿದೆ, 2 ಇದೆ. ಹಾಗಾಗಿ ರೈಟ್ ಸೈಡ್ ಅಲ್ಲಿ 4 ಮಾಡ್ಕೋಬೇಕು ಅಂದ್ರೆ ನಾನು 2K2 ಅಂತ ತಗೊಂತೀನಿ. 2 2s are 4. ಇಲ್ಲಿ ಯಾವಾಗ ಪೊಟ್ಯಾಷಿಯಂ ಚೇಂಜ್ ಮಾಡ್ಕೊಂಡೆ, ಮ್ಯಾಂಗನೀಸ್ ಕೂಡ ಚೇಂಜ್ ಆಗುತ್ತೆ. ನೋಡ್ಕೋಬೇಕು ಎಲ್ಲಿ ವೇರಿಯೇಷನ್ ಆಗುತ್ತೆ ಅಂತ. ಮ್ಯಾಂಗನೀಸ್ ಮತ್ತೆ ಎಷ್ಟಾಯ್ತು, ಇಲ್ಲಿ 2 ಆಯ್ತು. ಬಟ್ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟಿದೆ, 1 ಇದೆ. ಹಾಗಾದ್ರೆ ಮ್ಯಾಂಗನೀಸ್ ಎಷ್ಟು ಹಾಕ್ಬೇಕು, 2 ಹಾಕ್ಬೇಕು. ಓಕೆ, ಮ್ಯಾಂಗನೀಸ್ ಬ್ಯಾಲೆನ್ಸ್ ಆಯ್ತು. ಪೊಟ್ಯಾಷಿಯಂ 2 2s are 4, ಇಲ್ಲಿ ಕೂಡ 2 2s are 4 ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಆಕ್ಸಿಜನ್ ನೋಡ್ಕೊಳ್ಳಿ. ಆಕ್ಸಿಜನ್ 2 2s are 4 plus 4 8 plus 2 10. ಟೋಟಲಿ ಲೆಫ್ಟ್ ಸೈಡ್ ಅಲ್ಲಿ 10 ಆಕ್ಸಿಜನ್ ಇದೆ. ರೈಟ್ ಸೈಡ್ ಅಲ್ಲಿ ನೋಡಿ 2 4s are 8 plus 2 10 ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಹೈಡ್ರೋಜನ್ ನೋಡಿ. ಹೈಡ್ರೋಜನ್ ಎಷ್ಟಿದೆ ಲೆಫ್ಟ್ ಸೈಡ್ ಅಲ್ಲಿ, ಓನ್ಲಿ 4 ಹೈಡ್ರೋಜನ್ ಆದರೆ ರೈಟ್ ಸೈಡ್ ಅಲ್ಲೂ ಕೂಡ 4 ಹೈಡ್ರೋಜನ್.
ಓಕೆ, ದಿಸ್ ಈಸ್ ಸ್ಟೆಪ್ 1. ಇದನ್ನ ಬ್ಯಾಲೆನ್ಸ್ ಮಾಡೋದು. ಸರ್ ನಮ್ಗೆ ಇಷ್ಟೊಂದೆಲ್ಲ ಪ್ರೋಸೆಸ್ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಸರ್ ಅನ್ನೋದಾದ್ರೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಿಮಗೆ ಅರ್ಥ ಆಗಲಿ ಅಂತ ಯಾವ ತರ ಎಲಿಮೆಂಟ್ಸ್ಗಳನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಅನ್ನೋದನ್ನ ಹೇಳಿದೆ ಅಷ್ಟೇನೆ. ಬಟ್ ನೀವು ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನೀವು ಇದನ್ನ ಇಷ್ಟೆಲ್ಲ ಪ್ರೋಸೆಸ್ ಮಾಡ್ಕೊಳಕ್ಕೆ ಲೇಟ್ ಆಗ್ಬೋದು. ಬಟ್ ನಿಮಗೆ ಅರ್ಥ ಮಾಡ್ಕೊಂಡಿರ್ಬೇಕು. ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಬರೀಬಹುದು. ಇಲ್ಲ ಅಂತಂದ್ರೆ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ರಿಯಾಕ್ಷನ್ ಡೈರೆಕ್ಟ್ ಆಗಿ ಬರೀಬೇಕು. ನೀವೇನ್ ಗೊತ್ತಾ, ಎರಡೇ ರಿಯಾಕ್ಷನ್ ಇರೋದು. ಸ್ಟೆಪ್ 1 ನಿಮ್ಮ ವರ್ಡ್ಸ್ ಅಲ್ಲಿ ಬರೀಬೇಕು. ವರ್ಡ್ಸ್ ಅಲ್ಲಿ ಏನ್ ಬರೀತೀರಾ? ಪೈರಲೋಸೈಟ್ ಓರ್ ಫ್ಯೂಸ್ಡ್ ವಿತ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ KNO3 acts as an oxidizing agent. It gives oxygen to formation of potassium manganate in the first step. ವರ್ಡ್ ಅಲ್ಲಿ ಬರೆದ್ಬಿಟ್ಟು ಈ ರಿಯಾಕ್ಷನ್ ಅನ್ನು ಬರೀಬೇಕು ಡೈರೆಕ್ಟ್ ಆಗಿ. ಓಕೆ, ನೆಕ್ಸ್ಟ್ ಸ್ಟೆಪ್ 2. ಸ್ಟೆಪ್ 2 ನಲ್ಲಿ ಏನಾಗುತ್ತೆ? ದಿಸ್ ಪೊಟ್ಯಾಷಿಯಂ ಮ್ಯಾಂಗನೇಟ್ ಏನಿದೆಪ್ಪ? K2MnO4 ಇದೆ ಪೊಟ್ಯಾಷಿಯಂ ಮ್ಯಾಂಗನೇಟ್. ನನಗೆ ಬೇಕಾ, ನಾನು ಜಸ್ಟ್ ಮ್ಯಾಂಗನೇಟ್ ಅಯಾನ್ ತಗೊಂತೀನಿ. ನನಗೆ ಪೊಟ್ಯಾಷಿಯಂ ಏನು ಅದು ರಿಯಾಕ್ಷನ್ ಅಲ್ಲಿ ಮತ್ತೆ ನಾನು ಸಪ್ರೇಟ್ ಬರ್ಕೊಳ್ಳೋದಕ್ಕೆ ವೇರಿಯೇಷನ್ ಆಗುತ್ತೆ. ದಟ್ಸ್ ವೈ ನಾನು ಏನು ಮಾಡ್ತೀನಿ, ಪೊಟ್ಯಾಷಿಯಂ ರಿಮೂವ್ ಮಾಡ್ತೀನಿ ಅಷ್ಟೇ. ಮ್ಯಾಂಗನೇಟ್ ತಗೊಂಡ್ರು ಒಂದೇ, ಪೊಟ್ಯಾಷಿಯಂ ಮ್ಯಾಂಗನೇಟ್ ತಗೊಂಡ್ರು ಒಂದೇ. ಪೊಟ್ಯಾಷಿಯಂ ರಿಮೂವ್ ಮಾಡಿದ್ರೆ ಏನಾಗುತ್ತೆ? MnO4 2- ಆಗುತ್ತೆ ಪ್ಲಸ್ 2K ಪ್ಲಸ್. ಇದನ್ನ ಎಕ್ಸ್ಟ್ರಾ ಬರ್ಕೊಳ್ತೀವಿ ಅಷ್ಟೇ. ನಾನು ಇದನ್ನ ಅಷ್ಟೇ ಡೈರೆಕ್ಟ್ ಆಗಿ ತಗೊಳ್ತೀನಿ ರಿಯಾಕ್ಷನ್ ಅಲ್ಲಿ. ನಾನು ಕನ್ವೀನಿಯಂಟ್ಗೋಸ್ಕರ ಅಥವಾ ನಮ್ಮ ಕನ್ವೀನಿಯಂಟ್ಗೋಸ್ಕರ ನಾನು ಏನು ತಗೊಳ್ತೀನಿ, ಪೊಟ್ಯಾಷಿಯಂ ಮ್ಯಾಂಗನೇಟ್ ನ MnO4 2- ಅಂತ ತಗೊಳ್ತೀನಿ ಅಷ್ಟೇ ಸೆಕೆಂಡ್ ಸ್ಟೆಪ್ ಅಲ್ಲಿ. ಓಕೆ, ಸೆಕೆಂಡ್ ಸ್ಟೆಪ್ ಅಲ್ಲಿ MnO4 2- ತಗೊಂತೀನಿ K2MnO4 ಬದಲು. ಯಾಕೆಂದ್ರೆ ಇದು ಎಕ್ಸ್ಟ್ರಾ ಆಗುತ್ತೆ. ಇದನ್ನ ರಿಯಾಕ್ಷನ್ ಅಲ್ಲಿ ಬರ್ಕೊಳ್ಳುವಾಗ ವೇರಿಯೇಷನ್ ಆಗುತ್ತೆ. ನಾನು ಕನ್ವೀನಿಯಂಟ್ಗೋಸ್ಕರ MnO4 2- ಅಂತ ಬರ್ಕೊಳ್ತಾ ಇದ್ದೀನಿ ಡೈರೆಕ್ಟ್ಲಿ. ಓಕೆ ನೋಡಿ, ಪೈರಲೋಸೈಟ್ ರಿಯಾಕ್ಟ್ಸ್ ವಿತ್ ಫ್ಯೂಸ್ಡ್ ವಿತ್ KOH ಇನ್ ಪ್ರೆಸೆನ್ಸ್ ಆಫ್ KNO3 to gives potassium manganate. ಸೆಕೆಂಡ್ ಸ್ಟೆಪ್ ಅಲ್ಲಿ ಪೊಟ್ಯಾಷಿಯಂ ಮ್ಯಾಂಗನೇಟ್ ಬದಲು ನಾನು ಡೈರೆಕ್ಟ್ಲಿ ಮ್ಯಾಂಗನೇಟ್ ಅಂತ ಇಂಡಿಕೇಟ್ ಮಾಡ್ತೀನಿ. ರಿಯಾಕ್ಷನ್ ಬರೆಯೋದಕ್ಕೆ ಈಸಿ ಆಗುತ್ತೆ. ದಟ್ಸ್ ವೈ MnO4 2- manganate. It will acidified ಅಥವಾ in neutral medium ಅಲ್ಲಾದ್ರೂ ಆಗಬಹುದು ಅಥವಾ acidic medium ಅಲ್ಲಾದ್ರೂ ಹೋಗ್ಬೋದು. This will disproportionate. ನಾನು ಆಲ್ರೆಡಿ ಹೇಳಿದ್ದೆ disproportionation reaction ಅಂದ್ರೆ ಏನು ಅಂತ. ಅನ್ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ ಮ್ಯಾಂಗನೀಸ್. ಅನ್ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿಲ್ಲಿ 6 ಇದೆ. 6 is converted into the 7 and then 4. Okay, ಅಂದ್ರೆ unstable oxidation converted into the stable oxidation state. Okay, that's why we indicate as an disproportionation. Okay, 1 or 2 oxidation state arise ಆಗುತ್ತೆ. MnO4 2- in acidic medium ತಗೊಳ್ಳೋಣ. H+, acidic medium ಅಂದ್ರೆ H+, give rise to 2 moles of permanganate MnO4- plus MnO2 potassium manganate permanganate plus MnO2 ಇದು ಕಂಟಿನ್ಯೂಯೇಷನ್ ಇಲ್ಲಿ ಬರಿತಾ ಇದ್ದೀನಿ ಪ್ಲಸ್ H2O. ಓಕೆ, ರಿಯಾಕ್ಷನ್ ಈಗ ಬ್ಯಾಲೆನ್ಸ್ ಆಗಿಲ್ಲ. ಬ್ಯಾಲೆನ್ಸ್ ಮಾಡ್ಕೋಬೇಕು. ನೋಡಿ, ನಮಗೆ ಪರ್ಮಾಂಗನೇಟ್ ಬೇಕಾಗಿತ್ತು, ಪೊಟ್ಯಾಷಿಯಂ ಪರ್ಮಾಂಗನೇಟ್. ಅದು ನೋಡಿ, ಪೊಟ್ಯಾಷಿಯಂ ಮ್ಯಾಂಗನೇಟ್ ತಗೊಂಡಿದ್ರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಬರೋದು. ಇಲ್ಲಿ ನಾನು ತಗೊಂಡಿರೋದು ಯಾವುದು? ಮ್ಯಾಂಗನೇಟ್ ತಗೊಂಡಿದ್ದೀನಿ, ಪರ್ಮಾಂಗನೇಟ್ ಬರ್ತಾ ಇದೆ ಅಷ್ಟೇ. ಪೊಟ್ಯಾಷಿಯಂ ಒಂದು ರೀಪ್ಲೇಸ್ ಮಾಡಿದ್ದೀನಿ ಅಷ್ಟೇ ಸೆಕೆಂಡ್ ಸ್ಟೆಪ್ ಅಲ್ಲಿ. ಹಿಯರ್ ಲೆಫ್ಟ್ ಸೈಡ್ ಅಲ್ಲಿ ಮ್ಯಾಂಗನೀಸ್ 1 ಇದೆ, ರೈಟ್ ಸೈಡ್ ಅಲ್ಲಿ 2 + 1 3 ಇದೆ. ಹಾಗಾಗಿ ನಾನು ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ತಗೊಳ್ತೀನಿ? 3MnO4 2-. 3 4s 12 ಆಕ್ಸಿಜನ್ ಇದೆ. 2 4s 8 + 2 10 10 + 1 11 ಆಗುತ್ತೆ ಆಕ್ಸಿಜನ್. ಹಾಗಾಗಿ ನಾನು ಏನು ಮಾಡ್ತೀನಿ, 2 ಸೇರಿಸ್ಕೊಂತೀನಿ. ಈಗ ಎಷ್ಟಾಯ್ತು? 2 4s 8 + 2 10 2 + 2 ಟೋಟಲಿ 10. 2 4s 8 + 2 10 10 + 2 12 ಆಯಿತು. 12 ಆಕ್ಸಿಜನ್. ಲೆಫ್ಟ್ ಸೈಡ್ ಆಲ್ಸೋ 3 4s 12 ಆಕ್ಸಿಜನ್ ಓವರ್. ನೆಕ್ಸ್ಟ್ ಹೈಡ್ರೋಜನ್ ನೋಡಿ, ರೈಟ್ ಸೈಡ್ ಅಲ್ಲಿ 2 2s 4 ಇದೆ.
ಇಲ್ಲಿ 1H ಇದೆ, ಹಾಗಾಗಿ 4H+ ಅಂತ ಇಂಡಿಕೇಟ್ ಮಾಡ್ತೀನಿ. ದಿಸ್ ಈಸ್ ಸೆಕೆಂಡ್ ಸ್ಟೆಪ್, ಸಿಂಪಲ್ ಸ್ಟೆಪ್. ಇದನ್ನ ಡೈರೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬರೀಬಹುದು. ನೀವು ಸ್ಟೆಪ್ 1 ನಲ್ಲಿ ವರ್ಡ್ಸ್ ಅಲ್ಲಿ ಹೆಂಗ್ ಬರೀಬೇಕು ಅಂತ ಹೇಳಿದೆ ನಾನು. ಸ್ಟೆಪ್ 2 ನಲ್ಲಿ ಹೆಂಗ್ ಬರೀತೀರಾ ವರ್ಡ್ಸ್ ಅಲ್ಲಿ ಅಂತಂದ್ರೆ, potassium manganate or manganate in acidic medium ಅಂದ್ರೆ H+, acidic medium disproportionation ಅಂತ ಇಂಡಿಕೇಟ್ ಮಾಡಲೇಬೇಕು. disproportionate to gives permanganate ಅಂತ ಬರೆದು ಈ ರಿಯಾಕ್ಷನ್ ಬಂದ್ರೆ ಮುಗೀತು. only 2 steps involved in the preparation of potassium permanganate.